ಬೆಂಗಳೂರು ಮಾತ್ರವಲ್ಲ ರಾಜ್ಯದ ಹಲವೆಡೆ ಮಳೆರಾಯ ಅಬ್ಬರಿಸಿದ್ದಾನೆ. ಮನೆಗಳು ಜಲಾವೃತವಾಗಿದ್ರೆ ದೊಡ್ಡ ದೊಡ್ಡ ಮರಗಳೇ ಧರಾಶಾಹಿಯಾಗಿವೆ. ಇನ್ನು ಮನೆಗೆ ನುಗ್ಗಿದ ನೀರನ್ನ ಹೊರಹಾಕೋದ್ರಲ್ಲಿ ಜನರು ಹೈರಾಣಾಗಿ ಹೋಗಿದ್ದಾರೆ. ಜಿಲ್ಲೆಯಲ್ಲೂ ವರುಣ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ. ರಾಜ್ಯದ ಅನೇಕ ಕಡೆಗಳಲ್ಲಿ ಮಳೆ ತಂದ ಅವಾಂತರಕ್ಕೆ ಜನ ಹೈರಾಣಾಗಿದ್ದಾರೆ. ಇನ್ನು ಕೆಲವೆಡೆ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಕಾಂಪೌಂಡ್ ಕುಸಿತ, 5 ಬೈಕ್ 2 ಸೈಕಲ್ ಜಖಂ. 5 ಬೈಕ್ 2 ಸೈಕಲ್. ಚಿಕ್ಕಮಗಳೂರಿನಲ್ಲಿ ವರುಣನ ಅಬ್ಬರಕ್ಕೆ ಅವಾಂತರಗಳೇ ಸೃಷ್ಟಿಯಾಗಿವೆ. ಮಳೆರಾಯನ ಆರ್ಭಟಕ್ಕೆ ಹೌಸಿಂಗ್ ಬೋರ್ಡ್ ಬಡಾವಣೆಯಲ್ಲಿ ಮನೆ ಕಾಂಪೌಂಡ್ ನೆಲಕಚ್ಚಿದೆ. ಪಾರ್ಕಿಂಗ್ ಮಾಡಿದ್ದ 5 ಬೈಕ್ ಹಾಗೂ 2 ಸೈಕಲ್ಗಳು ಜಖಂ ಆಗಿವೆ. ಕಳೆದ ಒಂದು ವಾರದಿಂದ ಧಾರಾಕಾರವಾಗಿ ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಮಳೆ ಸುರಿತಾ ಇರುವಂತದ್ದು. ನಿನ್ನೆ ತಡರಾತ್ರಿ ಸರಿಸುಮಾರು 12 ಗಂಟೆಯಿಂದ ಧಾರಾಕಾರವಾಗಿ ಮಳೆ ಬಂದಿರುವಂತದ್ದು. ಬಿರುಗಾಳಿ ಸಹಿತ ಧಾರಾಕಾರ ಮಳೆಯಿಂದ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂತದ್ದು. ಚಿಕ್ಕಮಗಳೂರು ನಗರದ ಹೌಸಿಂಗ್ ಬೋರ್ಡ್ ಬಳಿ ಇರುವಂತಹ ಬಿಷಪ್ ಹೌಸ್ ಕಾಂಪೌಂಡ್ ಏನಿದೆ ಅದು ಸಂಪೂರ್ಣವಾಗಿ ಧರೆಗುರುಳಿರುವಂತದ್ದು. ಇದರ ಪರಿಣಾಮವಾಗಿ ಏನು ಕಾಂಪೌಂಡ್ನ ಪಕ್ಕದಲ್ಲಿ ನಿಂತಿದ್ದಂತಹ 5 ಬೈಕ್ ಸೇರಿದಂತೆ 2 ಸೈಕಲ್ಗೆ ಸಂಪೂರ್ಣವಾಗಿ ಹಾನಿಯಾಗಿರುವಂತದ್ದು. ಚಿಕ್ಕಮಗಳೂರಿನ ಕಲ್ಯಾಣ ನಗರದ ಲೇಔಟ್ನಲ್ಲಿರುವಂತಹ ಕೆರೆ ಭರ್ತಿಯಾಗಿದೆ. ಸ್ಥಳೀಯರು ಮೀನು ಹಿಡಿಯಲು ಮುಗಿಬಿದ್ರು. ಅತ್ತ ಮಳೆಯಿಂದಾಗಿ ಟೀಚರ್ಸ್ ಲೇಔಟ್ನ ಹಲವು ಮನೆ ಜಲಾವೃತವಾಗಿದ್ವು. ಭಾರಿ ಮಳೆಗೆ ಮುದ್ದೇಬೋರ್ನಹಳ್ಳಿಯ ಅಂಗಡಿಗಳಿಗೆ ನೀರು ನುಗ್ಗಿ ಗೊಬ್ಬರ ಸಿಮೆಂಟ್ ನಾಶವಾಗಿದೆ. ಕಸ್ಕೆ ಎಂಬಲ್ಲಿ ಮರ ಬಿದ್ದು ಮನೆ ಜಖಂಗೊಂಡಿದೆ. ಮದುವೆಗೆ ಮಳೆ ಕಾಟ, ಛತ್ರಕ್ಕೆ ನುಗ್ಗಿದ ನೀರು. ಶಿವಮೊಗ್ಗ ನಗರದ ಗುಡ್ಡೇಕಲ್ನಲ್ಲಿ ಮದುವೆ ಕಾರ್ಯಕ್ರಮಕ್ಕೆ ಮಳೆ ಅಡ್ಡಿಯಾಗಿದೆ. ಕಳೆದ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಮದುವೆ ಛತ್ರಕ್ಕೆ ನೀರು ನುಗ್ಗಿದೆ. ಮಳೆ ನೀರಿನ ನಡುವೆಯೇ ಮದುವೆಗೆ ಬಂದವರು ತಿಂಡಿ ಮಾಡಿದ್ರು. ಮನೆಗಳು ಜಲಾವೃತ, ರಾತ್ರಿಯಿಡೀ ನಿದ್ದೆಗೆಟ್ಟ ನಿವಾಸಿಗಳು. ವರುಣನ ಅಬ್ಬರಕ್ಕೆ ಮೈಸೂರಿನ ಜನಸಾಮಾನ್ಯರು ಪರದಾಡುವಂತಾಗಿದೆ. ಪಿರಿಯಾಪಟ್ಟಣದ ಅನೇಕ ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ರುದ್ರಪ್ಪ ಬಡಾವಣೆ, ಶಿವಪ್ಪ ಬಡಾವಣೆ, ಛತ್ರಬೀದಿ ಜನ ನೀರು ಹೊರಹಾಕಲು ರಾತ್ರಿಯಿಡೀ ಜಾಗರಣೆ ಮಾಡಿದ್ದಾರೆ. ಮನೆಗೆ ಬಂತು ಚರಂಡಿ ನೀರು, ದವಸ ಧಾನ್ಯ ಹಾನಿ. ತುಮಕೂರು ಜಿಲ್ಲೆ ಬೈರೇನಹಳ್ಳಿಯ ಮನೆಗಳಿಗೆ ಚರಂಡಿ ನೀರು ನುಗ್ಗಿದೆ. ಗೌರಿಬಿದನೂರು ಕೊರಟಗೆರೆ ಹೆದ್ದಾರಿಯಿಂದ ಯವಾಂತರ ಸೃಷ್ಟಿಯಾಗಿದೆ. ಮನೆಯಲ್ಲಿದ್ದ ಅಪಾರ ಪ್ರಮಾಣದ ದವಸ ಧಾನ್ಯ ಕಳೆದುಕೊಂಡು ಜನ ಕಂಗಾಲಾಗಿದ್ದಾರೆ. ಮೇಗಳ ಕಣಿವೆ ಅರಣ್ಯ ಪ್ರದೇಶದಲ್ಲಿ ಜಲಪಾತ ಸೃಷ್ಟಿ. ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಮೇಗಳ ಕಣಿವೆಯಲ್ಲಿ ಜಲಪಾತ ಸೃಷ್ಟಿಯಾಗಿದೆ. ಕಣಿವೆಯ ಬಂಡೆಗಲ್ಲಿನ ಮೇಲೆ ನೀರು ಧುಮುಕುತ್ತಿದೆ. ಕೆಲ್ಲೂರು ಸೇತುವೆ ಭರ್ತಿಯಾಗಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ರಣ ಬಿಸಿಲಿಗೆ ಕಾದ ಹೊಲಗಳು ಜಲಾವೃತ, ರೈತರು ದಿಲ್ಖುಷ್. ನೆನೆ ರಾತ್ರಿ ಬಾಗಲಕೋಟೆ ಜಿಲ್ಲಾದ್ಯಂತ ಧಾರಾಕಾರ ಮಳೆ ಸುರಿದಿದೆ. ರಣ ಬಿಸಿಲಿಗೆ ಕಾದ ಹೊಲಗಳು ಜಲಾವೃತವಾಗಿವೆ. ಬಿತ್ತನೆಗೆ ಹದ ಮಾಡಿದಂತ ಹೊಲದಲ್ಲಿ ಮಳೆ ನೀರು ನಿಂತಿದೆ. ಮಳೆ ಇಲ್ಲದೆ ಬಂದಾಗಿದ್ದ ಬೋರ್ವೆಲ್ಗಳಿಗೆ ಜೀವಕಳೆ ಬಂದಿದ್ದು ರೈತರು ದಿಲ್ಖುಷ್ ಆಗಿದ್ದಾರೆ. ಇನ್ನೊಂದು ವಾರದಲ್ಲಿ ತೊಗರಿ ಬಿತ್ತನೆ ಶುರುವಾಗಲಿದೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಚಿಕ್ಕಮಗಳೂರಿನಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ಕಳಸಾ ತಾಲೂಕಿನಾದ್ಯಂತ ಧಾರಾಕಾರವಾಗಿ ಮಳೆಯಾಗಿದೆ. ಚಿಕ್ಕಮಗಳೂರಿನಲ್ಲಿ ಮುಂದುವರೆದ ಮಳೆ ಅಬ್ಬರ. ಕಳಸಾ ತಾಲೂಕಿನಾದ್ಯಂತ ಧಾರಾಕಾರವಾಗಿ ಮಳೆ ಸುರಿದಿದೆ. ಕಳಸಾ ದೇವಸ್ಥಾನದ ಮೆಟ್ಟಿಲ ಮೇಲೆ ನೀರು ಹರಿದಿದೆ. ಭಾರೀ ಗಾಳಿ ಮಳೆಗೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಕಾಫಿ ನಾಡು ಚಿಕ್ಕಮಗಳೂರಿನಲ್ಲೂ ಕೂಡ ಮಳೆ ಆರ್ಭಟ ಜೋರಾಗಿದೆ. ಗಮನಿಸ್ತಾ ಇದ್ದೀರಿ, ಮಳೆ ಬರ್ತಾ ಇದ್ರೂ ಕೂಡ ಜನರು ಕಳಸಾ ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ ದೇವರ ದರ್ಶನಕ್ಕೋಸ್ಕರ. ರಸ್ತೆಗಳೆಲ್ಲವೂ ಕೂಡ ಮುಳುಗಿ ಹೋಗಿದೆ. ಆ ಒಂದು ಮೆಟ್ಟಿಲುಗಳಲ್ಲಿ ನೀರು ಯಾವ ಪ್ರಮಾಣದಲ್ಲಿ ಹರಿತಾ ಇದೆ ಅನ್ನೋದನ್ನು ಕೂಡ ನೋಡ್ತಾ ಇದ್ದೀರಿ. ಮಕ್ಕಳ ಜೊತೆಗೆ ಅನೇಕ ಮಂದಿ ಪೋಷಕರು ಆಗಮಿಸಿದ್ದಾರೆ. ಆದರೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಿದೆ. ಮುತುವರ್ಜಿಯಿಂದ ಪ್ರತಿ ಹೆಜ್ಜೆಯನ್ನು ಇಡಬೇಕಿದೆ. ಮಳೆ ಬಂದಿರೋದ್ರಿಂದ ಯಾವಾಗ ಏನಾಗುತ್ತೆ ಅನ್ನೋದನ್ನು ಹೇಳೋದಕ್ಕಾಗೋದಿಲ್ಲ. ವೀಕೆಂಡ್ ಬೇರೆ ಆಗಿರೋದ್ರಿಂದ ಇವತ್ತು ಭಾನುವಾರ ಹೆಚ್ಚಿನ ಸಂಖ್ಯೆಯಲ್ಲೇ ಕಳಸಾ ದೇವಸ್ಥಾನಕ್ಕೆ ಭಕ್ತಾದಿಗಳು ಆಗಮಿಸಿದ್ದಾರೆ. ಮಳೆಯ ನಡುವೆಯೂ ಕೂಡ ದೇವರ ದರ್ಶನವನ್ನ ಪಡೆದು ವಾಪಸ್ ಆಗ್ತಿದ್ದಾರೆ. ಇನ್ನು ಕೆಲವರು ಬರ್ತಾನೆ ಇದ್ದಾರೆ ದೇವರ ದರ್ಶನಕ್ಕೆ. ಚಿಕ್ಕಮಗಳೂರಿನಲ್ಲಿ ಮಳೆ ಮುಂದುವರೆದಿದೆ. ಅನೇಕ ಭಾಗಗಳಲ್ಲಿ
ಧಾರಾಕಾರವಾಗಿ ಮಳೆಯಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಬೆಂಗಳೂರಿನ ದೃಶ್ಯಾವಳಿಗಳನ್ನು ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನಲ್ಲಿ ಈ ಕ್ಷಣದವರೆಗೂ ಕೂಡ ಒಂದಷ್ಟು ಭಾಗಗಳಲ್ಲಿ ಮಳೆ ಸುರಿತಾನೇ ಇದೆ. ಇನ್ನು ಚಿಕ್ಕಮಗಳೂರು ಭಾಗದಲ್ಲೂ ಕೂಡ ವರುಣನ ಆರ್ಭಟ ಜೋರಾಗಿದೆ. ಅಲ್ಲಲ್ಲಿ ಒಂದಷ್ಟು ಅವಾಂತರಗಳು ಸೃಷ್ಟಿಯಾಗ್ತಿದೆ. ರಸ್ತೆಯಲ್ಲಿ ನೀರು ನಿಲ್ಲುವುದಿರಬಹುದು, ಟ್ರಾಫಿಕ್ ಜಾಮ್ ಆಗುವಂಥದ್ದಿರಬಹುದು, ಮರಗಳು ಉರುಳಿ ಬೀಳುವುದಿರಬಹುದು, ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗುವುದಿರಬಹುದು, ರಸ್ತೆಗಳಲ್ಲಿ ನೀರು ನಿಂತು ಜನರು ಪರದಾಡುವಂತಹ ದೃಶ್ಯಗಳು ಬೆಂಗಳೂರಿನಲ್ಲಿ ಕಂಡು ಬರ್ತಾ ಇದೆ. ಹಾಗೆಯೇ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಮಳೆಯಿಂದ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಒಂದಷ್ಟು ಮನೆಗಳಿಗೆ ಹಾನಿ ಆಗ್ತಾ ಇದೆ, ಆಸ್ತಿಪಾಸ್ತಿಗಳಿಗೆ ಹಾನಿ ಆಗ್ತಾ ಇದೆ, ಮನೆಯಲ್ಲಿದ್ದಂತಹ ವಸ್ತುಗಳು ನೀರಿನಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ, ಕಾಂಪೌಂಡ್ ಉರುಳಿ ಬೀಳ್ತಾ ಇದೆ. ಇಂತಹ ಒಂದಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ ಮಳೆಯ ಆರ್ಭಟದಿಂದಾಗಿ. ಮಳೆಯಿಂದಾಗಿ ರಾಜ್ಯಾದ್ಯಂತ ಸಾಕಷ್ಟು ಅವಾಂತರ ಸೃಷ್ಟಿಯಾಗ್ತಿದೆ. ಒಂದಷ್ಟು ಭಾಗಗಳಲ್ಲಿ ಮಳೆ ಕಾಣದೆ ಜನರು ಪರಿತಪಿಸ್ತಾ ಇದ್ದಾರೆ. ಮಳೆ ಇತ್ತ ಕಡೆ ಕೂಡ ಸ್ವಲ್ಪ ಬೀಳಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಇದ್ರೆ, ಒಂದಷ್ಟು ಕಡೆಗಳಲ್ಲಿ ಮಳೆಯಿಂದ ಸಾಕಷ್ಟು ಅವಾಂತರವೇ ಸೃಷ್ಟಿಯಾಗ್ತಿದೆ ಎನ್ನಬಹುದು.